ಫ್ರೆಂಡ್ಸ್, ನಾನು ಡಾಕ್ಟರ್ ಶಿವ. ಇವತ್ತು ನಾವು ಡಯಾಬಿಟಿಸ್, ಮಧುಮೇಹ ಈ ಕಾಯಿಲೆ ಬಗ್ಗೆ ಮಾಹಿತಿ ತಿಳಿದುಕೊಳ್ಳೋಣ. ಡಯಾಬಿಟಿಸ್, ಮಧುಮೇಹದ ಬಗ್ಗೆ ಡಿಟೇಲ್ ಮಾಹಿತಿ ಬೇಕಾದರೆ ಮೈ ಡಯಾಬಿಟಿಸ್ ಗೈಡ್ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ ಮತ್ತು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದರಲ್ಲಿ ನನ್ನನ್ನು ಫಾಲೋ ಮಾಡ್ಬೋದು. ನಿಮಗೆ ಈ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಡಯಾಬಿಟಿಸ್, ಮಧುಮೇಹ ಅಂದರೆ ರಕ್ತದಲ್ಲಿ ಶುಗರ್ ಲೆವೆಲ್ ಸತತವಾಗಿ ಜಾಸ್ತಿ ಆಗಿರೋದು. ಇದರ ಲಕ್ಷಣಗಳು ಜಾಸ್ತಿ ನೀರಡಿಕೆ ಆಗೋದು, ಜಾಸ್ತಿ ಹಸಿವೆ ಆಗೋದು, ಜಾಸ್ತಿ ಮೂತ್ರ ವಿಸರ್ಜನೆ ಆಗೋದು, ದಣಿವು, ದೃಷ್ಟಿ ಮಂದಾಗೋದು. ಪ್ರತಿ ವರ್ಷ ಲಕ್ಷಾಂತರ ಜನ ಈ ಡಯಾಬಿಟಿಸ್ಗೆ ಬಲಿಯಾಗ್ತಾ ಇದ್ದಾರೆ. ಏಕೆಂದರೆ ಜಂಕ್ಸ್ ಫುಡ್, ಬದಲಾದ ಜೀವನ ಶೈಲಿ ಇವುಗಳಿಂದ ಡಯಾಬಿಟಿಸ್ ತುಂಬ ಜಾಸ್ತಿ ಆಗ್ತಾಯಿದೆ. ಲಕ್ಷವಿಡಿ ಔಷಧಿ ಮಾತ್ರೆ ತೆಗೆದುಕೊಳ್ಳದೆ ಶುರುವಾತಿನ ಸ್ಟೇಜ್ನಲ್ಲಿ ನಾವು ಡಯಾಬಿಟಿಸನ್ನು ರಿವರ್ಸಲ್ ಮಾಡ್ಬೋದು. ಯಾಕಂದರೆ ಇದರ ಮುಖ್ಯ ಕಾರಣ ಏನು ಅಂದರೆ ಒಬೆಸಿಟಿ, ಬೊಜ್ಜು, ವ್ಯಾಯಾಮದ ಅಭಾವ, ಅಸಮತೋಲ ಆಹಾರ, ತಂಬಾಕು, ಗುಟ್ಕಾ, ಧೂಮ್ರಪಾನ ಇವುಗಳಿಂದ ಡಯಾಬಿಟಿಸ್ ಆಗುತ್ತೆ. ಮೊದಲಿನ ಸ್ಟೇಜ್ನಲ್ಲೇ ನಾವು ನಿಯಮಿತ ವ್ಯಾಯಾಮ, ಸಮತೋಲ ಆಹಾರ, ವ್ಯಸನ ಬಿಟ್ಟರೆ ಡಯಾಬಿಟಿಸನ್ನು ರಿವರ್ಸಲ್ ಮಾಡ್ಬೋದು. ಲಕ್ಷ್ಯವಿಡಿ, ಶುಗರ್ ಕಂಟ್ರೋಲ್ ಮಾಡೋದೇ ಬೇರೆ, ಡಯಾಬಿಟಿಸ್ ರಿವರ್ಸಲ್ ಮಾಡೋದೇ ಬೇರೆ. ಡಯಾಬಿಟಿಸ್ ಅಂದರೆ ಪಿಂಜರದಲ್ಲಿನ ಹುಲಿ ಇದ್ದಾಗೆ. ಪಿಂಜರದ ಸಮೀಪ ಹೋಗಿ ನಾವು ನೋಡಬಹುದು, ಆಡಬಹುದು, ಆನಂದ ಪಡ್ಬೋದು. ಆದರೆ ಅದೇ ಹುಲಿ ಪಿಂಜರದ ಹೊರಗೆ ಬಂದರೆ ಏನಾಗುತ್ತೆ? ಬೇರೆ ಏನು ಹೇಳೋದ ಅವಶ್ಯಕತೆ ಇಲ್ಲ. ಎಷ್ಟೇ ಜಖಮ್ ಮಾಡ್ಬೋದು, ಬಲಿನೂ ತಗೋಬೋದು. ಹೀಗಾಗಿ ನಿಮಗೆ ಡಯಾಬಿಟಿಸ್ ಸಮಸ್ಯೆ ಪರಿಹಾರ ಬೇಕಾದರೆ ನನ್ನ ಎಲ್ಲ ವೀಡಿಯೋಸ್ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಎಷ್ಟೋ ವೀಡಿಯೋಗಳನ್ನ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ಸ್.